ಹೇಳಿ ಗೌಡ್ರೆ. ರುದ್ರ ಪ್ರತಾಪ್ ಕಡೆ ಅವ್ರನ್ನ ಬಿಡಿಸ್ಕೊಂಡು ಹೋಗಕ್ಕೆ ಬೇಲ್ ತಗೊಂಡ್ ಬಂದಿದ್ದಾರೆ ಸರ್. ಸರ್ ಬೇಲ್ ಸರ್. ಇದು ಬೇಲ್ ಕೇಳೋ ಪದ್ಧತಿ. ಏನ್ ಸರ್ ಇದು? ಬಿಟ್ ಕಳ್ಸೋದ್ ಲೇಟ್ ಆಯ್ತು ಅಂತ ನಮ್ ಲೇಡಿ ಪೊಲೀಸ್ ಜೊತೆ ಅಸಭ್ಯವಾಗಿ ನಡ್ಕೋತೀರಾ ಸರ್? ನಾವಾ? ತಗೊಳ್ಳಿ ಬೇಲು, ನಮ್ಮವ್ರನ್ನೆಲ್ಲ ಹೊರಗಡೆ ಬಿಡಿ. ಬನ್ನಿ ಬನ್ನಿ ಸೈನಿಕ್ರೇ. ಏನ್ ಸರ್ ಇದು? ಬೇಗ ಕಳಿಸ್ಲಿಲ್ಲ ಅಂತ ನಮ್ಮ ಎಸ್ಐಗಳ ಮೇಲೆ ಸಿನಿಮಾ ಸ್ಟೈಲ್ ಅಲ್ಲಿ ಡಿಚ್ಚಿ ಹೊಡೆದು ಟಾರ್ಚರ್ ಮಾಡ್ತೀರೇನಾ? ಯಾರು? ನಾವಾ? ಬೇಲ್ ತಗೊಂಡು ಸ್ಟೇಷನ್ ಒಳಗಡೆ ಬಂದ್ರೆ ಏನಾದ್ರೂ ಕ್ರಿಯೇಟ್ ಮಾಡಿ ನಮ್ಮನ್ನ ಒಳಗೆ ಹಾಕ್ತಿ ಅಂತ ಚೆನ್ನಾಗಿ ಗೊತ್ತು. ಅದಕ್ಕೆ ಬೇಲ್ ನ ಇಲ್ಲೇ ಕೊಡ್ತೀವಿ. ಅದನ್ನ ತಗೊಂಡು ನಮ್ಮವ್ರನ್ನೆಲ್ಲ ರಿಲೀಸ್ ಮಾಡು. ರಿಲೀಸ್ ಮಾಡೋದ್ ಲೇಟ್ ಆಯ್ತು ಅಂತ ನಮ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡ್ತೀರೇನಾ? ಬಾಸ್, ಹೋಮ್ ಮಿನಿಸ್ಟರ್ ಲೈನ್ ಅಲ್ಲಿ ಇದ್ದಾರೆ. ಹಲೋ, ಹೋಮ್ ಆದ್ರೂ ಸಿಎಂ ಆದ್ರೂ ಮ್ಯಾಟ್ರು ಒಂದೇ. ಈ ಒಳಗಿರೋ ಕಳ್ಳನ ಮಕ್ಳಿಗೆ ಅದ್ಯಾವನು ಫುಡ್ ಬೆಡ್ ಸ್ಯಾಲರಿ ಕೊಟ್ಟು ಸಾಕ್ತಿದಾನೋ ಅವನ ಐಡಿ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಅಡ್ರೆಸ್ ಪ್ರೂಫ್ ತಗೊಂಡು ಇನ್ನ ಅರ್ಧ ಗಂಟೆಯಲ್ಲಿ ಇಲ್ಲಿರ್ಬೇಕು. ಅದನ್ನ ಬಿಟ್ಟು ಬೇರೆ ನನ್ನ ಮಕ್ಳು ಯಾರಾದ್ರೂ ಬೇಲ್ ತಗೊಂಡ್ ಬಂದ್ರೆ ರಿಪೀಟ್ ಶೋ. ನಾನೇನು ಹೋಮ್ ಮಿನಿಸ್ಟರ್ ಅನ್ಕೊಂಡೋಣ, ಇಲ್ಲ ಹೋಮ್ ಗಾರ್ಡ್ ಅನ್ಕೊಂಡೋಣ? ಅಯ್ಯ ನಿನ್ನ ರುದ್ರಣ. 20 ವರ್ಷದಿಂದ ರುದ್ರ ಪ್ರತಾಪ್ ಸ್ಟೇಷನ್ ಕಾಲಿಟ್ಟಿಲ್ಲ. ಇನ್ 20 ನಿಮಿಷಕ್ಕೆ ಇಲ್ಲಿರ್ತಾನೆ. ನಮಸ್ಕಾರ. ಗೃಹ ಮಂತ್ರಿಗಳಿಗೆ ಐಡಿ ಕಾರ್ಡ್, ಆಧಾರ್ ಕಾರ್ಡ್, ಅಡ್ರೆಸ್ ಪ್ರೂಫ್, ಪ್ಯಾನ್ ಕಾರ್ಡ್ ಅವರು ನನ್ನ ಕಡೆಯವರು. ಬಿಟ್ಬಿಡು. 20 ವರ್ಷ ಆದ್ಮೇಲೆ ಸ್ಟೇಷನ್ ಒಳಗ್ ಬಂದಿದ್ದೀರಾ. ಏನ್ ತಗೋತೀರಾ ಸಾಹೇಬ್ರೆ? ಕಾಫಿ, ಟೀ, ಕಾಂಪ್ಲೇನ್, ಹಾರ್ಲಿಕ್ಸ್, ಬೂಸ್ಟ್, ಎನಿಥಿಂಗ್? ಅಯ್ಯೋ ನಿನ್ ಕಾಫಿ ಟೀ ಏನು ಬೇಡಪ್ಪ. ಬಿಸ್ಲಲ್ಲಿ ಆಲ್ರೆಡಿ ಸುಟ್ಟೋಗಿದೀವಿ ಕಡೆಯ. ಏನೋ ಎಳ್ನೀರು ಕೊಡಿಸಿದ್ರೆ ಸ್ವಲ್ಪ ತಣ್ಣಗಿರುತ್ತೆ. ಏನಂತ ಹೇಳಿದ್ರೆ ಸರಿ, ನೀನ್ ರೆಸ್ಪೆಕ್ಟ್ ಕೊಟ್ಟಿ ಸಾಕಪ್ಪ. ಮೊದ್ಲು ನಮ್ಮ ಹುಡುಗರು ಬಿಡು. ನಾವ್ ಮಾತ್ರ ಬರಲ್ಲ ಸರ್. ನಾವ್ ಆಚೆ ಬಂದ್ರೆ ಅಷ್ಟೇ. ಈ ACP ಸರ್ ಹೊಸ ಡ್ರಾಮಾ ಕ್ರಿಯೇಟ್ ಮಾಡಿ ನಮ್ಮನ್ನ ಒಳಗಾಕಿ ಚೆನ್ನಾಗಿ ರೂಪಾಕ್ ಬಿಡ್ತಾರ ಸರ್. ನಾವ್ ಮಾತ್ರ ಬರಲ್ಲ ಸರ್. ಮಕ್ಕಳ ಮೊದ್ಲು ಆಚೆ ಬಿಟ್ರು. ಅವನೇನಾದ್ರು ಮನ್ಸ್ ಬದಲಾಯಿಸಿದ್ರೆ ಆಮೇಲೆ ಮತ್ತೆ ಹೊಸ ಆಟನೇ ಶುರು ಮಾಡ್ಬಿಡ್ತಾನೆ. ಅಯ್ಯ ಬನ್ನಿರುದ್ರಣ, ಇನ್ನ ಅರ್ಧ ಗಂಟೆಲಿ ಇವನ್ನ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಏನ್ರೋ ಅಪ್ಪ ಮಗನ ಪ್ರಾಬ್ಲಮ್? ನನ್ ಮಗ ಅವನ್ ಫ್ರೆಂಡ್ ಗಂಟೆ ಸೇರ್ಕೊಂಡು ಆ ಮೂಗಿನ ಸಾಯಿಸ್ತಾ. ಅದನ್ನ ನೀನ್ ಪ್ರೂವ್ ಮಾಡ್ಬೇಕು ಅಂದ್ರೆ ಸಾಕ್ಷಿಗಳನ್ನ ಹುಡುಕಿ ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬೇಕು. ಅದನ್ನ ಪರಿಶೀಲಿಸಿ ಜಡ್ಜು ಜಡ್ಮೆಂಟ್ ಕೊಡೋ ಗ್ಯಾಪ್ ಅಲ್ಲಿ ನಾನ್ ನನ್ ಮಗನ್ ಕರ್ಕೊಂಡು ಹೋಗಿ ಪಾರ್ಲಿಮೆಂಟ್ ಅಲ್ಲಿ ಕೂರಿಸ್ತೀನಿ. ಪೊಲಿಟಿಷಿಯನ್ ಅಂದ್ರೆ ಏನು ಗೊತ್ತಾ ನಿನ್ಗೆ? ಪೊಲಿಟಿಷಿಯನ್ ಅಂದ್ರೆ ಕಿಂಗ್. ನಿನ್ನಂತ ಸಾವಿರಾರು ಜನ ಪೊಲೀಸ್ನವರಿಂದ ಪ್ರತಿದಿನ ಸಲ್ಯೂಟ್ ಹೊಡ್ಸ್ಕೊತೀವಿ. ಪೊಲಿಟಿಷಿಯನ್ ಅಂದ್ರೆ ಲೀಡರ್. ನಾವು ಹೇಳಿದ್ದೆ ವೇದವಾಕ್ಯ. ಪೊಲಿಟಿಷಿಯನ್ ಅಂದ್ರೆ ಮ್ಯಾಜಿಷಿಯನ್, ಮಾಯೆ ಮಾಡೋನು. ಹೋಮೋ, ಇವನೆಲ್ಲಿಗೂ ಟ್ರಾನ್ಸ್ಫರ್ ಆಗೋದು ಬೇಡ. ನನ್ ದರ್ಬಾರ್ನಲ್ಲೇ ಇರ್ಲಿ. ACP, ನಿನಗೆ 1 ವಾರ ಟೈಮ್ ಕೊಡ್ತೀನಿ. ನಿನಗ್ ತಾಕತ್ತಿದ್ರೆ ನನ್ ಮಗನ್ನ ಅವನ್ ಫ್ರೆಂಡ್ಸ್ ನ ಅರೆಸ್ಟ್ ಮಾಡು. 1 ವಾರ ಟ್ರೈ ಮಾಡು. 1 ವಾರ ತುಂಬಾ ಜಾಸ್ತಿ ಆಯ್ತು. 3 ದಿನ ಸಾಕು. ನಿನ್ನೆದುರಿಗೆ ನಿಂತ್ಕೊಂಡು ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ಮೀಸೆ ತಿರುಗಿಸೋ ಪೊಲೀಸ್ ಈ ಸ್ಟೇಟ್ ನಲ್ಲಿ ಯಾರೂ ಇಲ್ಲ ಅಂತಿದ್ಯಲ್ಲ. ಬಂದಿದ್ದಾನೆ ನೋಡು ನನ್ ಮಗ.
ವೆಲ್ ಡನ್ ಮೈ ಬಾಯ್. ಥ್ಯಾಂಕ್ ಯು ಪಾ. ಅಪ್ಪ ಅಲ್ಲ, ಸೊ ಡ್ಯೂಟಿ ಫಸ್ಟ್, ಫ್ಯಾಮಿಲಿ ನೆಕ್ಸ್ಟ್. ನೀವೆಲ್ಲ ಸ್ವಲ್ಪ ಮುಂಚೆ ಬಂದಿದ್ರೆ ಇಡೀ ಕರ್ನಾಟಕಕ್ಕೆ ಒಂದು ಹಾಟ್ ನ್ಯೂಸ್ ನ ಲೈವ್ ತೋರಿಸಬಹುದಿತ್ತು. ಕರೆಕ್ಟ್ ಟೈಮ್ಗೆ ಬಂದಿದೀವಿ. ನಾವು ಬಂದಿರೋದು ಒಫಿಷಿಯಲ್ ನ್ಯೂಸ್ಗಲ್ಲ, ಪರ್ಸನಲ್ ನ್ಯೂಸ್ಗೆ. ಪ್ರೆಸ್ ಅವರೆಲ್ಲ ಪೊಲೀಸ್ ಅವ್ರನ್ನ ಬರೀ ಒಫಿಷಿಯಲ್ ಆಗಿ ನೋಡ್ತಿರ್ತಾರೆ, ಅವ್ರಿಗೂ ಒಂದ್ ಪರ್ಸನಲ್ ಲೈಫ್ ಇದೆ ಅಂತ ಮರ್ಬಿಟ್ಟಿರ್ತಾರೆ. ಅದಕ್ಕೆ ನಾನೇ ಪ್ರೆಸ್ ಮೀಟ್ ಅಂತ ಕರೆದಿರೋದು. ಮೇಡಮ್ ಅವರೇ, ಪರ್ಸನಲ್ ಲೈಫ್ ನ ಪಬ್ಲಿಕ್ ಮಾಡೋದಕ್ಕೆ ನಾವು ಪ್ರೆಸ್ ಅವರಲ್ಲ, ಪೊಲೀಸ್. ದಯವಿಟ್ಟು ನಮ್ ಟೈಮ್ ನ ವೇಸ್ಟ್ ಮಾಡಬೇಡಿ. ಅದೇನ್ ಮ್ಯಾಟ್ರ್ ಬೇಗ ಹೇಳಿ. ಅವಲ್ಲೇ ಡೇ ನೈಟ್ ಮೂಡ್ ಬಂದಾಗ್ಲೆಲ್ಲ ಪ್ರೆಸ್ ಮೀಟ್ ಕರೀತಿದ್ರಲ್ಲ, ಅವೆಲ್ಲ ಟೈಮ್ ವೇಸ್ಟ್ ಅಲ್ವಾ ನಿಮ್ಗೆ? ಸರ್, ಮೊದಲು ಕ್ಯಾಮ್ರಾ ಕ್ಯಾಪ್ ತೆಗಿಯೋದ್ ಕಲೀರಿ ಸರ್. ಸುಮ್ಮನಿರು ಸಂಡೆ. ನೀವು ಡೆಲ್ಲಿ ಇನ್ಸಿಡೆಂಟ್ ಇಂದ ಇನ್ಸ್ಪೈರ್ ಆಗಿ ಲೇಡಿ ಜರ್ನಲಿಸ್ಟ್ ನ ಮದ್ವೆ ಆಗ್ಬೇಕು ಅಂತ ಆಸೆ ಪಟ್ಟಿದ್ರಲ್ಲ, ಆ ಪ್ರಯತ್ನ ಎಲ್ಲಿವರೆಗೂ ಬಂತು? ಇಷ್ಟು ದಿನ ಕರೆಕ್ಟ್ ಆಗಿದ್ ನಮ್ ಬಾಸು ಈಗ ಕರೆಕ್ಟ್ ಆಗಿದ್ದಾರೆ. ಇಂಥ ಟೈಮಲ್ಲಿ ಡೆಲ್ಲಿ ಕಾನ್ಸರ್ಟ್ ಬೇಕಾ? ಮೇಡಮ್ ಅವ್ರೆ, ಆಸೆ ಪಟ್ಟಿದ್ದೇನೋ ನಿಜ, ಆದ್ರೆ ನೆರವೇರ್ಲಿಲ್ವಲ್ಲ. ಅದಕ್ಕೆ ನಮ್ಮಪ್ಪ ತೋರಿಸಿದ ಹುಡುಗಿಗೆ ತಾಳಿ ಕಟ್ಬಿಟ್ಟು ನೆಮ್ಮದಿಯಾಗಿರ್ಬೇಕು ಅಂತಿದ್ದೀನಿ. ಓಹೋ, ಮತ್ತ ಆ ಹುಡುಗಿ ಗತಿ ಏನು? ನಮಗೆ ಗೊತ್ತಿಲ್ಲದೆ ಇನ್ಯಾವ ಹುಡುಗಿಯನ್ ಪಟಾಯಿಸಿದ್ದಾರೆ ನಮ್ ಬಾಸು. ಯಾವ ಹುಡುಗಿ? ಹಾ? ಅಯ್ಯೋ ಬುದ್ರು, ಊರ್ನೋರ್ ಸಮಸ್ಯೆ ಎಲ್ಲ ಗೊತ್ತಿರುತ್ತೆ. 24/7 ಈ ದೇವದಾಸ್ ಬಗ್ಗೆ ಧ್ಯಾನ ಮಾಡ್ತಿರೋ ಈ ಮಾಡರ್ನ್ ಪಾರು ಯಾರು ಅಂತ ಗೊತ್ತಿಲ್ವಾ? ಗೊತ್ತಿಲ್ಲ. ಅಯ್ಯೋ, ಅದು ನಾನೇ.